ಬಿಟ್ಕಾಯಿನ್ ಹಗರಣದ ತನಿಖೆ ನಡೆಸ್ತಾ ಇರುವಂತಹ ಜಾರಿ ನಿರ್ದೇಶನಾಲಯ ರಾಜ್ಯದಲ್ಲಿ ಅತಿದೊಡ್ಡ ದಾಳಿಯನ್ನು ಮಾಡಿದೆ. ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರು, ಉದ್ಯಮಿಗಳ ಮನೆ, ಕಚೇರಿ ಸೇರಿ ಏಕಕಾಲಕ್ಕೆ 17 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರ ಮನೆ, ಕಚೇರಿಗಳಲ್ಲಿ ಇಡಿ ಶೋಧ ನಡೆಸಿದೆ. ಕಾಂಗ್ರೆಸ್ ಯುವ ಘಟಕದ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್, ಹ್ಯಾರಿಸ್ ಅವರ ಮತ್ತೊಬ್ಬ ಮಗ ಒಮರ್ ಫಾರೂಕ್ ನಲ್ಪಾಡ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಪತ್ತೆ ಮಾಡಲಾಗಿದೆ. ಇವರಷ್ಟೇ ಅಲ್ಲದೆ ದೆಹಲಿ ಪಬ್ಲಿಕ್ ಸ್ಕೂಲ್ನ ಮಾಲೀಕ, ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಅಖೀನ್ ಖಾನ್ ಮನೆ, ಕಚೇರಿಗಳಲ್ಲೂ ಕೂಡ ಹುಡುಕಾಟ ನಡೆಸಿದೆ ಇಡಿ ತಂಡ. ಹಾಗೆಯೇ ಬಿಟ್ಕಾಯಿನ್ ಹಗರಣದ ರೂವಾರಿ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮನೆಯಲ್ಲೂ ಕೂಡ ಜಾರಿ ನಿರ್ದೇಶನಾಲಯ ಶೋಧ ನಡೆಸ್ತಾ ಇದೆ. ಬೆಳಗಿನ ಜಾವ 5 ಗಂಟೆಗೆ ಮೊದಲ ದಾಳಿ ಮಾಡಿರುವಂತಹ ಇಡಿ 17 ಜಾಗಗಳಲ್ಲಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಹುಡುಕಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ಸುಮ್ಮನೆ ದಾಳಿ ಮಾಡಲ್ಲ. ಇಡಿ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ ಅಂದರೆ ಆ ಕೇಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತಹ ಹವಾಲಾ ಹಗರಣ ಕೂಡ ಆಗಿರುತ್ತೆ. ಈಗ ಬಿಟ್ಕಾಯಿನ್ ಕೇಸ್ನಲ್ಲೂ ಕೂಡ ಇಡಿ ದಾಳಿ ಆಗಿರೋದು ಇದೇ ಕಾರಣಕ್ಕಾಗಿ ಅನ್ನುವ ಮಾಹಿತಿ ಇದೆ. ಯಾಕಂದರೆ ಬಿಟ್ಕಾಯಿನ್ ಹಗರಣಕ್ಕೂ ಶಾಸಕ ಹ್ಯಾರಿಸ್ ಮತ್ತು ಮೊಹಮ್ಮದ್ ನಲ್ಪಾಡ್ಗೂ ಏನು ಸಂಬಂಧ ಅನ್ನುವ ಪ್ರಶ್ನೆ ಮೂಡುವುದು ಸಹಜ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಮತ್ತು ಅವರ ಪುತ್ರರನ್ನು ಟಾರ್ಗೆಟ್ ಮಾಡಿದ್ಯಾಕೆ? ಇದು ಸಾಕಷ್ಟು ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಜೊತೆಗಿದ್ದಂತಹ ನಲ್ಪಾಡ್ ನಟರು. ಮೊಹಮ್ಮದ್ ನಲ್ಪಾಡ್ ಮತ್ತು ಹ್ಯಾಕರ್ ಶ್ರೀಕಿಗೂ ಗಳಸ್ಯ ಕಂಠಸ್ಯ ಗೆಳೆತನ ಇತ್ತು. ಆಪ್ತ ಮಿತ್ರರ ನಡುವೆ ಕೋಟಿ ರೂಪಾಯಿಗಳ ವ್ಯವಹಾರವೂ ಕೂಡ ನಡೆದಿತ್ತು ಅನ್ನೋದಕ್ಕೆ ಇಡಿ ಹತ್ತಿರ ದಾಖಲೆಗಳು. ಹಾಗಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಮೊಹಮ್ಮದ್ ನಲ್ಪಾಡ್ರನ್ನ ಇಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ಯಾಕೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಇಲ್ಲಿ ನಲ್ಪಾಡ್ ಸಹೋದರರಿಗೂ ಬಿಟ್ಕಾಯಿನ್ಗೂ ಇರುವಂತಹ ಸಂಬಂಧ ಮುಖ್ಯ ಆಗುತ್ತೆ. 2020ರಲ್ಲಿ ಯಶೋಧ ಅನ್ನುವ ಮಹಿಳೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸ್ತಾರೆ. 3 ವಿರುದ್ಧ ದಾಖಲಾಗಿರುವಂತಹ ದೂರದು. ಬಿಟ್ಕಾಯಿನ್ಗೆ ಹಣ ಹಾಕಿದರೆ ಒಂದು ದಿನದಲ್ಲೇ ಡಬಲ್ ಆಗುತ್ತೆ ಅಂತ ನನಗೆ ಆಸೆ ಹುಟ್ಟಿಸಿದ್ರು. 28 ಲಕ್ಷ ರೂಪಾಯಿ ಹಣವನ್ನು ಹೂಡಿದರೆ 45 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿ ನನ್ನಿಂದ ಹಣ ಪಡ್ಕೊಂಡಿದ್ರು. ನಾನು ಅವರ ಮಾತು ನಂಬಿಕೊಂಡು ಹಣ ಹೂಡಿಕೆ ಮಾಡಿದ್ದೆ, ಹಣವನ್ನು ಕೊಟ್ಟಿದ್ದೆ ಅವರಿಗೆ. ಈಗ ನೋಡಿದರೆ ಹಣ ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ಅಶೋಕನಗರ ಠಾಣೆಯಲ್ಲಿ 3 ವಿರುದ್ಧ ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಹ್ಯಾಕರ್ ಶ್ರೀಕಿ, ರಾಬಿನ್ ಖಂಡೇವಾಲಾ ಮತ್ತು ಅಜಿತ್ ಖಂಡೇವಾಲಾ ಇವರ ವಿರುದ್ಧ ಯಶೋಧ ಅವರು ದೂರು ದಾಖಲಿಸ್ತಾರೆ. ಇದನ್ನು ಆಧರಿಸಿ FIR ಕೂಡ ಹಾಕಿ ತನಿಖೆ ನಡೆಸ್ತಾ ಇದ್ದಾರೆ. ಆಮೇಲೆ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನನ್ನು ಬಂಧಿಸಿದಾಗ ನಲ್ಪಾಡ್ ಜೊತೆಗಿನ ನಂಟು ಬಯಲಿಗೆ ಬಂದಿತ್ತು. ಇಲ್ಲಿ ನಲ್ಪಾಡ್ಗೂ ಶ್ರೀಕಿಗೂ ಹೇಗೆಲ್ಲ ಈ ಪ್ರಕರಣದಲ್ಲಿ ನಂಟು ಬೆಸೆದುಕೊಂಡಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ನಲ್ಪಾಡ್ ಸಹೋದರ ಅಂದರೆ ಮೊಹಮ್ಮದ್ ನಲ್ಪಾಡ್ ಸಹೋದರ ಫಾರೂಕ್ ನಲ್ಪಾಡ್ ಕ್ಲಾಸ್ಮೇಟ್ ಆಗಿದ್ದವನು ಈ ಶ್ರೀಕಿ. ಇದೇ ಕಾರಣಕ್ಕೆ ಮೊಹಮ್ಮದ್ ನಲ್ಪಾಡ್ಗೂ ಬಿಟ್ಕಾಯಿನ್ ಆರೋಪಿ ಹ್ಯಾಕರ್ ಶ್ರೀಕಿ ಹತ್ತಿರವಾಗಿದ್ದ. ಬಿಟ್ಕಾಯಿನ್ ವ್ಯವಹಾರ ನಡೆಸೋ ಅನೇಕ ವೆಬ್ಸೈಟ್ಗಳನ್ನು ಈತ ಹ್ಯಾಕ್ ಮಾಡಿ ಅದರಿಂದ ಮುಂಬೈನಲ್ಲಿದ್ದಂಥ ಓರ್ವ ವ್ಯಕ್ತಿಗೆ ಶ್ರೀಕಿ ಹಣ ಕಳಿಸಿದ್ದ. ಆಮೇಲೆ ಮುಂಬೈಯಲ್ಲಿದ್ದಂತಹ ವ್ಯಕ್ತಿಯಿಂದ ನಲ್ಪಾಡ್ ಖಾತೆಗೆ 10 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿತ್ತು. ಇದು ಒಂದು ಹಂತದಲ್ಲಿ ಆಗಿದ್ದಂತಹ ಹಣ ವರ್ಗಾವಣೆ. ತನಿಖೆಗಿಳಿದಂತಹ ಪೊಲೀಸರಿಗೆ ನಲ್ಪಾಡ್ ಪಾತ್ರದ ಬಗ್ಗೆ ಖಚಿತ ಮಾಹಿತಿಯೇನೋ ಸಿಕ್ಕಿತ್ತು. ಆಮೇಲೆ ಆಳವಾಗಿ ತನಿಖೆ ನಡೆಸಿದಾಗ ಮೊಹಮ್ಮದ್ ನಲ್ಪಾಡ್ ಮತ್ತು ಶ್ರೀಕಿ ಮಧ್ಯೆ ಹತ್ರ 4,65 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಗೊತ್ತಾಗಿದೆ. ಪ್ರಕರಣ ತುಂಬ ಗಂಭೀರ ಆಗ್ತಾ ಹೋದಾಗ ಈ ಕೇಸ್ನಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಅಂತ ಅಂದಿನ ಸರ್ಕಾರ, BJP ಅಧಿಕಾರದಲ್ಲಿದ್ದಾಗ ಅವರು SITಗೆ ಈ ಕೇಸನ್ನು ವರ್ಗಾವಣೆ ಮಾಡಿದರು. ಆಮೇಲೆ SIT ತನಿಖೆ ವೇಳೆ ವಿಚಾರಣೆಗೆ ಕೂಡ ಹಾಜರಾಗಿದ್ದ ಇದೇ ಮೊಹಮ್ಮದ್ ನಲ್ಪಾಡ್ ಆತ ಹಣ ವಾಪಸ್ ನೀಡುವುದಾಗಿ ಹೇಳಿಕೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ದರು. ಆದರೆ ಬಿಟ್ಕಾಯಿನ್ ಹಗರಣದ ಹಣ ರಿಕವರಿ ಆಗಿಲ್ಲ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ. ಹಾಗೆಯೇ ಯಶೋಧ ಅವರಿಗೂ ಕೂಡ ದುಡ್ಡು ಹೋಗಿಲ್ಲ. ನಲ್ಪಾಡ್ ಬ್ರದರ್ಸ್ ಹೆಸರನ್ನ ಪ್ರಕರಣದಿಂದಲೇ SIT ಕೈ ಬಿಟ್ಟಿತ್ತು. ಇದೆಲ್ಲ ಆದಮೇಲೆ ಹೀಗೆ SIT ಅವರು ಬಿಟ್ಕಾಯಿನ್ ಕೇಸ್ನಲ್ಲಿ ನಲ್ಪಾಡ್ ಮತ್ತು ಶ್ರೀಕಿ ವಿರುದ್ಧ ಯಾವುದೇ ಚಾರ್ಜ್ ಶೀಟ್ ಹಾಕಿರಲಿಲ್ಲ. 2021ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ ಅವರನ್ನು ಪ್ರತಿಪಕ್ಷದಲ್ಲಿದ್ದ ಕಾಂಗ್ರೆಸ್ ಅವರು ಟಾರ್ಗೆಟ್ ಮಾಡಿದರು. ಬಿಟ್ಕಾಯಿನ್ ಹಗರಣ ಸಮಗ್ರ ತನಿಖೆ ನಡೆದರೆ CM ಕುರ್ಚಿನೇ ಹೋಗುತ್ತೆ ಅಂತ ಆಗ ಹೇಳಿದರು. 2021ರಲ್ಲಿ ಯಾವಾಗ ಕಾಂಗ್ರೆಸ್ ಅವರು BJP ಅವರ ಪಾತ್ರನೂ ಇದೆ ಅಂತ ಹೇಳ್ತಾ ಇದ್ರು, ಅದೇ ಹೊತ್ತರಲ್ಲಿ ದೇಶಾದ್ಯಂತ ಬಿಟ್ಕಾಯಿನ್ ಪ್ರಕರಣ ದೊಡ್ಡ ಸಂಚಲನವನ್ನು ಸೃಷ್ಟಿಸಿತ್ತು.
ಬೆಂಗಳೂರು, ಪುಣೆ, ಚಂಡೀಗಢ, ದೆಹಲಿ, ನಾಂದೇಡ್, ಕೊಲ್ಲಾಪುರ, ಪಂಜಾಬ್ನಲ್ಲೂ ನಡೆದಿದ್ದ ಬಿಟ್ಕಾಯಿನ್ ಹಗರಣದ ಬಗ್ಗೆ ಸಿಬಿಐ, ಇಡಿ, ಇಂಟರ್ಪೋಲ್ ಹೀಗೆ ಬೇರೆ ಬೇರೆ ಸಂಸ್ಥೆಗಳು ತನಿಖೆಯನ್ನು ನಡೆಸಿವೆ. ಆಗ ಈ ಪ್ರಕರಣವನ್ನು ಸಿಎಂ ಆಗಿದ್ದ ಯಡಿಯೂರಪ್ಪನವರು ಕೇಂದ್ರ ತನಿಖಾ ಸಮಿತಿಗೆ ಒಪ್ಪಿಸೋದಕ್ಕೆ ನಿರ್ಧಾರ ಮಾಡಿದರು. ಹೆಚ್ಚಿನ ತನಿಖೆ ನಡೆಸಬೇಕು ಅಂತ ಮಾರ್ಚ್ 3, 2021ರಂದು ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದರು. ಆಮೇಲೆ 28 ಏಪ್ರಿಲ್ 2021ರಂದು ಇಂಟರ್ಪೋಲ್ಗೂ ರಾಜ್ಯ ಸರ್ಕಾರ ಪತ್ರ ಬರೆದಿತ್ತು. 2021ರಲ್ಲಿ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ತನಿಖೆಯನ್ನು ಶುರು ಮಾಡಿದರು. ಆಗ ಸಿಕ್ಕಿದ್ದೇ ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಅನ್ನುವ ಸತ್ಯ ಸಂಗತಿ. ಇಲ್ಲಿ ಬಿಟ್ಕಾಯಿನ್ ಹಗರಣದ ಇಡೀ ಜಗತ್ತಿನಲ್ಲೇ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು 50,000 ಕೋಟಿ ರೂಪಾಯಿವರೆಗಿನ ಹಗರಣ ಆಗಿದೆ. ಇದರಲ್ಲಿ ಕೇವಲ ಶ್ರೀಕಿ ಒಬ್ಬನೇ ಅಂತ ಹೇಳಿಲ್ಲ, ಭಾರತದಲ್ಲಿ ಸರಿಸುಮಾರು 20,000 ಕೋಟಿ ರೂಪಾಯಿಗಳ ಬಿಟ್ಕಾಯಿನ್ ಹಗರಣ ನಡೆದಿರುವುದಕ್ಕೆ ದಾಖಲೆಗಳಿವೆ. 2016ರಲ್ಲಿ ಅಮೆರಿಕದಲ್ಲಿ ಒಂದೇ ದಿನ 5,500 ಕೋಟಿ ರೂಪಾಯಿಯಷ್ಟು ಬಿಟ್ಕಾಯಿನ್ ವಂಚನೆ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಹ್ಯಾಕರ್ ಶ್ರೀಕಿ ಪಾತ್ರ ಕೂಡ ಇರೋದು ಪತ್ತೆ ಆಗ್ತಾನೆ ಇದೆ. ಇಲ್ಲಿ ಶ್ರೀಕಿ ಹೇಳಿರೋ ಪ್ರಕಾರ ರೂನ್ಸ್ಕೇಪ್ ಗೇಮರ್ ಹ್ಯಾಕ್ ಮಾಡಿ 7 ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ರು. ಈ ಹ್ಯಾಕಿಂಗ್ನಲ್ಲಿ ಶ್ರೀಕಿ ಕೈವಾಡದ ಬಗ್ಗೆ ಅಮೆರಿಕದಿಂದ ತನಿಖೆ ಕೂಡ ಆಗಿದೆ. 2023ರಲ್ಲಿ ಇಡಿ ಅಧಿಕಾರಿಗಳಿಂದ ಅಮೆರಿಕದ FBI ಅಧಿಕಾರಿಗಳಿಗೆ ಮಾಹಿತಿ ಕೂಡ ನೀಡಲಾಗಿತ್ತು. 2024ರಲ್ಲಿ FBI ಮಾಹಿತಿ ಆಧರಿಸಿ ಹಲವೆಡೆ ಭಾರತದ 8 ರಾಜ್ಯಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಇಲ್ಲಿವರೆಗೂ ಬಿಟ್ಕಾಯಿನ್ ಕೇಸ್ನಲ್ಲಿ ಇಡಿ 21 ಆರೋಪಿಗಳನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದೆ. ಈ ವಿಚಾರಣೆಯಲ್ಲಿ ಪಂಜಾಬ್ನಲ್ಲಿ ಬಂಧನ ಆಗಿರುವ ಬಿಟ್ಕಾಯಿನ್ ಆರೋಪಿಗಳ ಜೊತೆಗೆ ಶ್ರೀಕಿಗೆ ನಂಟು ಇರುವಂಥದ್ದು ಕೂಡ ಪತ್ತೆಯಾಗಿತ್ತು. ಹಾಗಾಗಿನೇ ಇವತ್ತು ಶ್ರೀಕಿಯನ್ನ, ನಲ್ಪಾಡ್ ಅವರನ್ನ ಹಾಗೆಯೇ ಇತರರನ್ನ ಗುರಿಯಾಗಿಸಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಅಂದಾಗೆ ಈ ಹ್ಯಾಕರ್ ಶ್ರೀಕೃಷ್ಣ ರಾಜ್ಯ ಸರ್ಕಾರದ ಖಜಾನೆಯಲ್ಲಿದ್ದ 11.50 ಕೋಟಿ ರೂಪಾಯಿಯನ್ನ ವೆಬ್ಸೈಟ್ ಹ್ಯಾಕ್ ಮಾಡಿ ಲಪಟಾಯಿಸಿದ್ದ. ಇದರಲ್ಲಿ ಕೆಲವು ಶ್ರೀಮಂತ ಗುತ್ತಿಗೆದಾರರ ಪಾತ್ರನೂ ಕೂಡ ತನಿಖೆಯಲ್ಲಿ ಸಿಕ್ಕಿತ್ತು. ಆಮೇಲೆ ಹಣ ರಿಕವರಿ ಮಾಡಿದಂಥ SIT ಪ್ರಕರಣವನ್ನು ಅರ್ಧಕ್ಕೆ ಕೈಬಿಟ್ಟಿದೆ. ಈಗ ಇಡಿ ಅಧಿಕಾರಿಗಳು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹಾಗೆಯೇ ಮೊಹಮ್ಮದ್ ನಲ್ಪಾಡ್, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನ ಮನೆ ಮೇಲೂ ಕೂಡ ದಾಳಿ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 4 ವರ್ಷಗಳಿಂದ ಬಿಟ್ಟು ಈಗ ಹಗರಣದ ಆರೋಪಿಗಳನ್ನು ಹಿಡಿಯೋ ಕೆಲಸಕ್ಕೆ ಇಡಿ ಕೈ ಹಾಕಿದೆ. ಈ ತನಿಖೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ನೋಡಬೇಕಿದೆ. ಇಲ್ಲಿ ಬಿಟ್ಕಾಯಿನ್ ಅನ್ನೋ ಮಾಯಾಜಾಲದಲ್ಲಿ ಯಾರ್ಯಾರಿದ್ದಾರೆ ಅಂತ ಇಡಿ ತನಿಖೆಯನ್ನು ನಡೆಸ್ತಾ ಇದೆ. ಈ ರೇಡ್ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಮಧ್ಯೆ ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಕಿದೆ. ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಬಗ್ಗೆ ಸಿಎಂ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು. ಆದರೆ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಬಿಜೆಪಿಯ ದೊಡ್ಡವರು ಈ ಹಗರಣದಲ್ಲಿ ಇದ್ದಾರೆ, ಅವರ ಮೇಲೂ ಕೂಡ ದಾಳಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀಕೆ ಅವರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೋ ನಡೆದೇ ಇಲ್ಲ ಅಂತ ತಾನೇ ಹೇಳಿದ್ರು ಹಿಂದಿನ ಸರ್ಕಾರದವರು. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದಷ್ಟೇ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಬಿಜೆಪಿಯವರ ಪಾತ್ರನೂ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡ್ತಾ ಇರುತ್ತೇನೆ. ವಿದೇಶದಲ್ಲಿ ಕಾಂಗ್ರೆಸ್ದವರು ಕಪ್ಪು ಹಣ ಹೂಡಿಕೆ ಮಾಡಿದ್ದಾರೆ, ಅದಕ್ಕಾಗಿ ಈ ದಾಳಿ ಅನ್ನುವಂಥದ್ದು ಬಿಜೆಪಿಯವರು ನೀಡ್ತಾ ಇರುವಂತಹ ತಿರುಗೇಟು. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ
ರಾಜಕಾರಣಿಗಳು ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈಗ ಹುಟ್ಟಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಿದ್ದರಾಮಯ್ಯನವರನ್ನ, ಅವರ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಭ್ರಷ್ಟಾಚಾರವೇ ಕಾಂಗ್ರೆಸ್ನ ನಿಜವಾದ ಭರವಸೆ. ಬಿಟ್ಕಾಯಿನ್ ಹಗರಣದ ಭಯಾನಕ ಸತ್ಯ ದಿನದಿಂದ ದಿನಕ್ಕೆ ಬಹಿರಂಗಗೊಳ್ಳುತ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಬಿಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಮತ್ತು ಅವರ ಪುತ್ರ ನಲ್ಪಾಡ್ ಅವರ ನಿವಾಸಗಳ ಮೇಲೆ ಇಡಿ ದಾಳಿಗಳು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಮುಖವಾಡವನ್ನು ಹೊರಗೆ ತಂದಿದೆ. ಹಗರಣದ ಕಿಂಗ್ ಪಿನ್ ಶ್ರೀಕಿ ಜೊತೆಗೆ ಅವರ ಅಕ್ರಮ ವ್ಯವಹಾರಗಳು ಮತ್ತು ಕಪ್ಪು ಹಣದ ದಂಧೆಯು ರಾಜ್ಯದ ಜನರಿಗೆ ಮಾಡಿದ ದೊಡ್ಡ ದ್ರೋಹವಾಗಿದೆ. ಯಾವಾಗಲೂ ನೈತಿಕತೆಯನ್ನು ಬೋಧಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಶಾಸಕರ ಈ ಬಿಟ್ಕಾಯಿನ್ ದಂಧೆಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಬಿಜೆಪಿಯವರು ಪ್ರಶ್ನಿಸಿದ್ದಾರೆ. ಹೀಗೆ ಈ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ನವರ ಹೆಸರು ಇದೆ, ಬಿಜೆಪಿ ನಾಯಕರ ಮೇಲೂ ಆರೋಪಗಳಿದ್ದಾವೆ, ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಆದರೆ ಯಾರ್ಯಾರ ಪಾತ್ರ ಏನು ಅನ್ನೋದು ಜಾರಿ ನಿರ್ದೇಶನಾಲಯದವರೇ ಸ್ಪಷ್ಟಪಡಿಸಬೇಕಾಗಿದೆ.